ಗುರುಭ್ಯೋ ನಮಃ ಹರಿ ಓಂ. ಪ್ರತಿನಿತ್ಯವೂ ಕೂಡ ಗೃಹಸ್ಥನಾದವನು ವೈಶ್ವದೇವವನ್ನು ಬಲಿಹರಣವನ್ನು ಮಾಡಲೇಬೇಕು. ಅದರ ಜೊತೆಯಲ್ಲಿ ಅಧಿಕಾರಿಯು ಪಿತೃಗಳನ್ನು ಉದ್ದೇಶಿಸಿ ಪಿತೃಯಜ್ಞವನ್ನು ಕೂಡ ಮಾಡಬೇಕು. ದೇವಯಜ್ಞ, ಭೂತಯಜ್ಞ, ಪಿತೃಯಜ್ಞ ಅಂಥೇಳಿ 3 ಭಾಗವಾಗಿ ತಿಳಿಸ್ತಾರೆ. ದೇವರಿಗೆ ನಿವೇದಿತವಾದಂತಹ ಅನ್ನ, ಆ ಪಾತ್ರೆಯಲ್ಲಿ ಮಧ್ಯಭಾಗದ ಅನ್ನವನ್ನು ತೆಗೆದುಕೊಂಡು ದೇವಯಜ್ಞಕ್ಕೆ ಉಪಯೋಗಿಸಬೇಕು. ಪಂಚರಾತ್ರದಲ್ಲಿ ಅದನ್ನು ಹೇಳ್ತಾರೆ. ಮಧ್ಯಭಾಗ ಸ್ಥಿತಾನ್ನೇನ ದೇವಯಜ್ಞಂ ಸಮಾಚರೇತ್, ಉತ್ತರೇಣ ತು ಭಾಗೇನ ಭೂತಯಜ್ಞಂ ಸಮಾಚರೇತ್, ದಕ್ಷಿಣೇನ ತು ಭಾಗೇನ ಪಿತೃಯಜ್ಞಂ ಸಮಾಚರೇತ್. ಏವಮ್ಯಃ ಕುರುತೆ ಯಜ್ಞಾತ್ ಸನರೋ ನೈತಿಕಿಲ್ಭಿಷಂ ಅಂತಂದರೆ, ವೈಶ್ವದೇವಕ್ಕೆ ಆ ಪಾತ್ರೆಯಲ್ಲಿ ಮಧ್ಯಭಾಗದ ಅನ್ನವನ್ನು ತೆಗೆದುಕೊಂಡು ವೈಶ್ವದೇವವನ್ನು ಮಾಡಬೇಕು, ದೇವಯಜ್ಞ. ಇನ್ನು ಬಲಿಹರಣಕ್ಕೆ ಉತ್ತರ ಭಾಗದ ಪಾತ್ರೆಯಲ್ಲಿ ಉತ್ತರ ಭಾಗದ ಅನ್ನವನ್ನು ತೆಗೆದುಕೊಂಡು ಬಲಿಹರಣಕ್ಕೆ ಉಪಯೋಗಿಸಬೇಕು. ಇನ್ನು ದಕ್ಷಿಣ ಭಾಗದ ಅನ್ನವನ್ನು ಪಿತೃಗಳನ್ನು ಉದ್ದೇಶಿಸಿ ಒಬ್ಬ ಬ್ರಾಹ್ಮಣನಿಗೆ ಊಟಕ್ಕೆ ಹಾಕುವುದು, ಹೀಗೆ ಅದಕ್ಕೋಸ್ಕರವಾಗಿ ಉಪಯೋಗಿಸಬೇಕು. ಹೀಗೆ ಅದನ್ನು ಮಾಡುವುದರಿಂದಾಗಿ ಎಲ್ಲ ರೀತಿಯಾದಂತಹ ದೋಷಗಳು ಕೂಡ ಪರಿಹಾರವಾಗಿ ಪುಣ್ಯ ಎಂಬುದು ಬರುತ್ತದೆ ಅಂತೇಳಿ ಪಂಚರಾತ್ರದಲ್ಲಿ ತಿಳಿಸಿದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.